ಸರ್ ನಮಸ್ಕಾರ. ಕನ್ನಡ ಪರ ಸಂಘಟನೆ ನಮ್ಮ ನೆಚ್ಚಿನ ಮೈಸೂರು ನೆನ್ನೆಯ ಗೆಳೆಯ. ಏನು ಹೇಳ್ತೀರಾ ಸರ್, ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಸ್ಟ್ರೈಕ್ ನಡೀತಾ ಇದೆ ಅಂತ? ಸರ್, ನಾವು ಪರಿಸರದಿಂದ ಪರಿಸರಕ್ಕಾಗಿ ಬಳಗದ ಸದಸ್ಯರ. ಓಕೆ. ನಮ್ಮ ಒಂದು ಟೀಮ್ ಏನಿದೆ ಪರಿಸರ ಉಳಿಸೋಕೆ ಯಾವಾಗಲೂ ನಾವು ಸದಾ ಸಿದ್ಧರಿರ್ತೀವಿ. ಓಕೆ. ಆ ಥರ ಸಂದರ್ಭ ಬಂದರೆ ನಾವು ಎಲ್ಲೇ ಇದ್ರೂ ನಾವು ಹೋರಾಟಕ್ಕೆ ಹೋಗ್ತೀವಿ. ಇಲ್ಲೇ ಅಂತಲ್ಲ, ಇವಾಗ ನಾವು ಈಗ ಹೋದ ತಿಂಗಳಲ್ಲಿ ಶಿವಮೊಗ್ಗಗೂ ಕೂಡ ಭೇಟಿ ನೀಡಿದ್ವಿ. ಅಲ್ಲೂ ಒಂದು ಪಶ್ಚಿಮ ಘಟ್ಟ ಉಳಿಸಿ ಅಂತ ಇದ್ರದ್ದು ಮಾಹಿತಿ ಬಂದಾಗ ನಾವು ಬಂದು ಭೇಟಿ ಕೊಟ್ಟು ಒಂದು ಪ್ರಾರಂಭ ಮಾಡಿದಾಗ ಅದರಿಂದ ಸುಮಾರು ಜನ ಬರೋಕ್ಕೆ ಸ್ಟಾರ್ಟ್ ಆದರು. ರೈತ ಪರ ಸಂಘಟನೆಯವರು ಬಂದರು, ಮಾಜಿ ಸಂಸದರು, ಹಾಲಿ ಸಂಸದರು ಕೂಡ ಬಂದಿದ್ದಾರೆ. ಏನಿಲ್ಲ, ಕಾರ್ಖಾನೆ ಬಹಳ ಹಳೆಯ ಕಾರ್ಖಾನೆ. ನಮ್ಮ ನಾಲ್ವಡಿ ಕೃಷ್ಣರಾಜರವರ ದೂರದೃಷ್ಟಿಕೋನದಲ್ಲಿ ಸ್ಥಾಪನೆ ಮಾಡಿದಂಥ ಕಾರ್ಖಾನೆ. ಇದಕ್ಕೆ ಹಾನಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಅದಕ್ಕೂ ಪ್ರಮುಖವಾಗಿ ಪರಿಸರ, ಇಲ್ಲಿ ಒಂದು 552 ಮರಗಳಿಗೆ ಹಾನಿ ಉಂಟಾಗುತ್ತೆ ಅಂದಾಗ ನಮಗೆ ಇಲ್ಲಿಗೆ ಬಂದು ಇದನ್ನು ತಪ್ಪಿಸ್ಬೇಕು, ಹೋರಾಟ ಮಾಡಬೇಕು ಅನ್ನಿಸ್ತು ಬಂದ್ವಿ. ಓಕೆ. ಏನು ಅನಿಸುತ್ತೆ ಸರ್ ಇದ್ರ ಬಗ್ಗೆ ನಿಮಗೆ? ಏನು ಅನಿಸುತ್ತೆ ಅಂದರೆ ಸರ್, ಯಾವುದೇ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕಾದ್ರೆ ಚರ್ಚೆ ಮುಖಾಂತರನೋ ಸಮಸ್ಯೆಗಳನ್ನು ನಿಭಾಯಿಸೋದು, ಸುಧಾರಣೆ ಮಾಡೋದು. ಕ್ರೀಡಾಂಗಣ ಬೇಕು, ಅಭಿವೃದ್ಧಿನೂ ಬೇಕು, ಅದ್ರ ಜೊತೆಗೆ ಪರಿಸರನೂ ಉಳಿಬೇಕು. ಪರಿಸರ ಯಾಕೆ ಅಂದರೆ ಇವತ್ತು ನಾವು ಯಾವ ಹಂತದಲ್ಲಿದ್ದೀವಿ ಅಂದರೆ ಆರೋಗ್ಯ ಕ್ಷೀಣಿಸ್ತಾ ಇದೆ. ಹಿಂದೆ ಇದ್ದ ಜನರಷ್ಟು ಆರೋಗ್ಯ ಇವಾಗಿಲ್ಲ. ಅದ್ರ ನಡುವೆ ಇಂತಹ ಒಳ್ಳೆ ಪರಿಸರ, ಒಳ್ಳೆ ದಟ್ಟ ಅರಣ್ಯ ಥರ ಕಾಣುತ್ತೆ. ಮೇಲಿಂದ ಡ್ರೋನ್ ನೋಡಿದ್ರೆ ಯಾವುದೋ ಒಂದು ಕಾಡಲ್ಲಿ ಮಧ್ಯ ಒಂದು ಕಾರ್ಖಾನೆ ಇದ್ದಂತೆ ಕಾಣಿಸುತ್ತೆ. ಬಡವನ ಕೋಪ ದೌಡೆಗೆ ಮೂಲ ಅಂತ ಒಂದಷ್ಟು ಕಾರ್ಮಿಕರ ಬದುಕು ಬೀದಿಗೆ ಬರುತ್ತೆ. ಇವೆಲ್ಲ ಆಗಬಾರ್ದು. ಒಂದು ಮರ, ಒಂದು ಗಿಡನ ಬೆಳೆಸಬೇಕು ಅಂದರೆ ಎಷ್ಟು ಕಷ್ಟ ಇದೆ. 100 ವರ್ಷಗಳ ಮರ ಇದೆ. ಹಲವಾರು ಪಕ್ಷಿ ಪ್ರಭೇದಗಳು ಬಂದು ವಾಸಿಸುವಂತಹ ತಾಣ ಅದು. ನಾವು ಜೀವ ವೈವಿಧ್ಯತೆಯಲ್ಲಿ ನಾವು ಮನುಷ್ಯರು ಕೂಡ ಒಂದು ಭಾಗ ಅಷ್ಟೇ. ಮನುಷ್ಯನೇ ಎಲ್ಲವನ್ನೂ ನಿಭಾಯಿಸೋದಲ್ಲ. ಒಂದು ಪರಿಸರಕ್ಕೆ ಹಾನಿ ಆದರೆ ಅದರ ಸಮಸ್ಯೆನ ನಾವು ಮನುಷ್ಯರು ಕೂಡ ಎದುರಿಸಬೇಕು. ನೋಡ್ತಾ ಇದ್ದೀರಾ ರಸ್ತೆಯಲ್ಲಿ ಎಷ್ಟು ವಾಹನ ದಟ್ಟಣೆ ಇದೆ. ಇಲ್ಲಿ ಬರ್ತಕ್ಕಂಥ ಇಂಗಾಲನ ಹೀರ್ಕೊಂಡು ಆಮ್ಲಜನಕ ಉಸಿರಾಡಕ್ಕೆ ಕೊಡೋವಂಥ ಈ ಜಾಗನ ನಾವು ನೆಲ ಸಮ ಮಾಡಿಬಿಟ್ಟು ಕ್ರೀಡಾಂಗಣ ಮಾಡ್ತೀನಿ ಅಂದರೆ ಕ್ರೀಡಾಂಗಣದಲ್ಲಿ ಕ್ರೀಡೆ ಆಡ್ಬಿಟ್ಟು ಆಯಾಸ ಆದಂಥ ವ್ಯಕ್ತಿ ಎಲ್ಲೋ ಕೂರ್ತಾನೆ ಸರ್ ಒಂದು ಮರದಡಿಲೇ. ಆ ಮರಗಳನ್ನ ಹಾಳು ಮಾಡಿ ಯಾಕೆ ಮಾಡಬೇಕು? ಬೇರೆ ಜಾಗ ಗುರುತಿಸಿ ಹೋಗಿ. ನಿಮ್ಮ ಹತ್ರ ಹಣ ಇಲ್ವಾ ಕೇಳಿ. ಒಂದಷ್ಟು ಕ್ರೀಡೆ ಹಳೆ ವ್ಯಕ್ತಿಗಳು ಅಥವಾ ಸಮಾಜ ಸೇವಕರು, ಒಂದಷ್ಟು ಜನ ಸಾಮಾಜಿಕ ಕಳಕಳಿ ಉಳ್ಳವರು ತಮ್ಮ ಸ್ವಂತ ಖರ್ಚಲ್ಲಿ ಕೊಡ್ತಾರೆ. ಹಾಗಾಗಿ ಸರ್ಕಾರ ನೋಡಿ, ಈ ಕ್ಷೇತ್ರದಲ್ಲಿ ಇಬ್ಬರು ಪ್ರತಿನಿಧಿಸ್ತಾರೆ. ಒಬ್ಬರು CM, ಇನ್ನೊಬ್ಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ನಿಮಗೆ ಇಲ್ಲಿನ ಜನರ ಒಂದು ಬದುಕಿನ ಜೊತೆ ಏನು ತೀರ್ಮಾನ ತಗೋಬೇಕು ಅನ್ನೋ ಅಷ್ಟು ಪರಿಜ್ಞಾನ ಇಲ್ವಾ? ಮಾಹಿತಿ ಹೋಗಲ್ವಾ? ಅದಲ್ಲದೆ ಯಾವುದೇ ಒಂದು ಕೆಲಸ ನಡೆದಾಗ ಅದರ ಪರಿಣಾಮಪೂರ್ವಕವಾಗಿ ಗುಪ್ತದಳ ಮಾಹಿತಿ ಹೋಗುತ್ತೆ. ಜನ ಈ ಪರ ಇದ್ದಾರಾ, ವಿರೋಧ ಇದ್ದಾರಾ ಅಂತ. ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಸ್ ಸಿ ಮಹದೇವನವರು, CM ಸಿದ್ದರಾಮಯ್ಯನವರು, ನಿಮ್ಮ ಈ ಒಂದು ನೀವು ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ಈ ಥರ ಒಂದು ಸಮಸ್ಯೆ ಉಂಟಾಗಿದೆ. ಯಾಕೆ ನಿಮಗೆ ವಿರೋಧ ಉಂಟಾಗ್ತಾ ಇದ್ರು? ಈ ತೀರ್ಮಾನದಲ್ಲಿ ತ್ವರಿತವಾಗಿ ಹಿಂದೆ ತಗೊಳ್ಳಿ. ಜನರಿಗಿಂತ ಯಾರೂ ಕೂಡ ಸುಪ್ರೀಂ ಅಲ್ಲ. ಈ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳಿಗೆ ಬೇಡ ಅಂತ ಅಂದಿರೋ ಅಂಥ ಕೆಲಸ ಯಾವುದೇ ಆದರೂ ಮಾಡಬಾರ್ದು. ಇನ್ನೊಂದು, ಏನೋ ಗೊತ್ತಿಲ್ಲದೆ ಸುಮ್ಮನೆ ಬಂದು ವಿರೋಧ ಮಾಡ್ತಾರೆ ಅಂದರೆ ಅದಕ್ಕೆ ಏನೋ ತೀರ್ಮಾನ ತಗೋಬೇಡಿ. ಇಷ್ಟೊಂದು ಜನರ ಬದುಕಿದೆ, ಇಷ್ಟೊಂದು ನಾವು ಪರಿಸರವಾದಿಗಳು. ಅದಲ್ಲೇ ವಯಸ್ಸಾದ ಒಬ್ಬ ಹಿರಿಯ ವ್ಯಕ್ತಿ ನಾನು ಆಮರಣಾಂತರ ಉಪವಾಸ ಕೈಗೊಳ್ತೀನಿ ಅಂತ ಕೂತಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸತ್ಯಾಗ್ರಹ ಮಾಡುವ ಮುಖಾಂತರ. ಇವತ್ತು ನೀವು ನಮ್ಮವರೇ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂದರೆ ಇದನ್ನು ಯಾವ ರೀತಿ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಮಗೆ ಬ್ರಿಟಿಷರು ಆಳ್ವಿಕೆ ಮಾಡಿದಾಗ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು. ಅವರು ನಮ್ಮ ದೇಶನ ಕೊಳ್ಳೆ ಹೊಡೆದ್ರು, ದೋಚಿದ್ರು ಅನ್ನೋದು ಬಿಟ್ಟರೆ ಅವರು ಅಭಿವೃದ್ಧಿ ವಿಚಾರದಲ್ಲಿ ಎಂದಿಗೂ ಕೂಡ ಭ್ರಷ್ಟಾಚಾರ ಮಾಡಲಿಲ್ಲ. ಅವ್ರು ಕಟ್ಟಿರೋವಂಥ ಕಟ್ಟಡಗಳಾಗಿರ್ಬೋದು ಇನ್ನೂ ಕಾರ್ಯನಿರ್ವಹಿಸ್ತಾ ಇದೆ. ನಾನು ಆ ನಿಟ್ಟಿನಲ್ಲಿ ಹೇಳೋದೇನು ಅಂದರೆ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ರಾಜಕೀಯ ದೃಷ್ಟಿಯಿಂದ ನೋಡೋದು ಬೇಡ. ಜನರ ಬದುಕಿನ ಹಿತಾಸಕ್ತಿ ಕಾಪಾಡೋದು ಸರ್ಕಾರಗಳ ಆದ್ಯತೆ. ಆ ನಿಟ್ಟಿನಲ್ಲಿ ನಾನು ಒಬ್ಬ ಪ್ರಜೆಯಾಗಿ ಮನವಿ ಮಾಡ್ಕೊಳ್ಳೋದು, ಸರ್ಕಾರ ಇದನ್ನು ಕೂಡಲೇ ಪರಿಶೀಲನೆ ಮಾಡಿ ಇದರಿಂದ ಆಗ್ತಕ್ಕಂಥ ಸಮಸ್ಯೆ ಏನು, ಲಾಭ ಏನು, ಎರಡನ್ನೂ ತಾಳೆ ಹಾಕಿ ಸೂಕ್ತ ತೀರ್ಮಾನ ತಗೊಂಡು ಒಂದು ಸಂತೋಷದ ಒಂದು ವಿಚಾರನ, ಸಿಹಿ ಸುದ್ದಿನ ಈ ಕಾರ್ಖಾನೆ ಕೊಡಿ. ಏನು ರೇಷ್ಮೆ ಇಲಾಖೆ ಏನು ಲಾಸಲ್ಲಿ ನಡೀತಾ ಇದೆಯಾ? ಜನ ಮೈಸೂರಲ್ಲಿ ಸರ್ 30 ಕೋಟಿ ರೂಪಾಯಿ ಕೊಟ್ಟಿದ್ರಂತ ಸರ್ ಇವರ ಇಲಾಖೆಯಿಂದ
ಸಿಎಂ ಫಂಡ್ಗೆ ನಾನು ಅದನ್ನೇ ಹೇಳ್ತಾ ಇರೋದು, ಸರ್ಕಾರದಿಂದ ಅನುದಾನ ತಂದು ಬಡ 33 ಕೋಟಿ ಈ ಒಂದು ರೇಷ್ಮೆ ಇಲಾಖೆಯಿಂದ ಕೊಟ್ಟಿರೋ ಲಾಭದಲ್ಲಿ ಕೊಟ್ಟಿರುವಂತದ್ದು, ಸರ್ಕಾರ ಕೊಟ್ಟಿರುವಂತದ್ದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಯಾಕೆ ಏನು ಸರ್ಕಾರದಿಂದ ಅನುದಾನ ಬಡ ಕೂಲಿ ಕಾರ್ಮಿಕರಿಗೆ ವಿಮೆ ಮಾಡಿಸಿ, ಒಂದು ಆರೋಗ್ಯದ ಒಂದು ಭದ್ರತೆ ಕೊಡಿ, ಅವರಿಗೆ ಒಂದು ಕುಟುಂಬ ನಿರ್ವಹಣೆಗೆ, ಅವರ ಮಕ್ಕಳಿಗೆ ಶಾಲೆ ಫೀಸ್ ಕೊಡೋ ಅಂತ ಕೆಲಸ ಮಾಡಿ. ನಿಮ್ಗೆ ಯಾರು ಧಾರಾಳತನ ತೋರ್ಸಕ್ಕೆ ಹೇಳಿದ್ರಾ? ನಾನು ಕೇಳ್ತಾ ಇದ್ದೀನಿ ಈ ಒಂದು ಇಲಾಖೆಯ MDಗೆ, ನಿಮ್ಮ ಧಾರಾಳತನದಿಂದ ಏನು ಸರ್ಕಾರಕ್ಕೆ ಏನು ಭಾರಿ ದೊಡ್ಡ ಬೊಕ್ಕಸಕ್ಕೆ ಇದಾಗಲಿಲ್ಲ, ಯಾಕೆ ಕೊಡಕ್ಕೆ ಹೋದ್ರಿ? ಇಲ್ಲೇ ಬೀದಿಗೆ ಬರೋವಂಥ ಸಂದರ್ಭ ಬಂದರೆ ನೀವು ದುಡ್ಡು ಉಳಿಸ್ಕೋಬೇಕಾಗಿತ್ತು. ಹಾಗಾಗಿ ಸರ್ಕಾರಕ್ಕೆ ಈ ಒಂದು ತೀರ್ಮಾನದಲ್ಲಿ ಒಂದು ಸೂಕ್ತ ನಿರ್ಧಾರಕ್ಕೆ ಬರಬೇಕು. ಅಲ್ಲಿ ಕೂತಿರುವಂಥ 10 ಜನದಲ್ಲಿ ಪರಿಸರವಾದಿಗಳಿದ್ದಾರೆ, ರೈತರಿದ್ದಾರೆ. ಇನ್ನೊಂದು ರೈತರ ಬೆನ್ನೆಲುಬು, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ರೇಷ್ಮೆ ಇಲಾಖೆಗೆ ಹೊಡ್ತಾ ಬಿದ್ದರೆ ರೈತನಿಗೂ ಹೊಡ್ತಾ ಬಿದ್ದಂತೆ. ಕಾರ್ಮಿಕ ಈ ದೇಶದ ಒಂದು ಆಧಾರ ಸ್ತಂಭ. ಯಾವುದೇ ಒಂದು ಕೆಲಸ ನಿರ್ವಹಿಸೋದು ಕಾರ್ಮಿಕನಿಗೆ ಹೊಡ್ತಾ, ರೈತನಿಗೆ ಹೊಡ್ತಾ, ಸಾರ್ವಜನಿಕರಿಗೆ ಬೇಸರ. ಇವೆಲ್ಲ ಮಾಡಿ ಸರ್ಕಾರ ಯಾವ ಸಾಧನೆ, ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಬೇಕು ಅನ್ನೋದೇ ನನ್ನ ಪ್ರಶ್ನೆ. ಮಾಡಿ ಕ್ರೀಡಾಂಗಣಕ್ಕೆ ಎಲ್ಲೋ ಒಂದು ಬರಡು ಭೂಮಿ ಸಿಗ್ಬಹುದು. ಮತ್ತೆ ಅರಣ್ಯ ಇಲಾಖೆ ಇಲ್ವಾ ಸರ್? ಅರಣ್ಯ ಇಲಾಖೆಲಿ ಇದೆಯಲ್ಲ ಭೂಮಿಗಳು, ಅಲ್ಲ ಇವರೇ ರೆಸಾರ್ಟ್ ಮಾಡ್ಕೋತಾರಲ್ಲ. ಇಲಾಖೆ ಬೇಡ, ಅರಣ್ಯನು ನಾಶ ಮಾಡೋದು ಅಲ್ಲ ಹೇಳಿದ್ದು ಖಾಸಗಿ ಜಾಗಗಳಲ್ಲಿ ರೆಸಾರ್ಟ್ ಮಾಡ್ಕೋತಾರಲ್ಲ, ಅದೇನು ಕೇಳ್ತಲ್ವಲ್ಲ. ಲೇಔಟ್ಗಳಿಗೆ ಜಾಗ ಖರೀದಿ ಮಾಡಕ್ಕಾಯ್ತದೆ, ಅಷ್ಟು ಮೊತ್ತ ಕೊಡಕ್ಕಾಗಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ನೋಡಿ, ಧಾರಾಳತನ ತೋರಿಸುವಂಥ ವ್ಯಕ್ತಿಗಳು ಇಂದಿಗೂ ಇದ್ದಾರೆ. ಒಂದು ನಮ್ಮ ತಾಲೂಕಿಗೆ ಒಂದು ಕ್ರೀಡಾಂಗಣ ಬರುತ್ತೆ ಅಂದ್ರೆ ನಮ್ಗೆ ಹೆಮ್ಮೆ ವಿಷಯ ಕಂಡ್ರಿ ಅಂತ ಕೊಡೋರು ಇರ್ತಾರೆ. ಇದಕ್ಕೆಲ್ಲ ನೀವು ಮುಂದೆ ಎಲ್ ಶೇಪಲ್ ತಗೊಂಡು ಇಲ್ಲಿ ಮಾಡುವಂತ ಎಲ್ ಶೇಪಲ್ ಯಾವ ಕ್ರೀಡಾಂಗಣ ಮಾಡಕ್ಕಾಗುತ್ತೆ? ಎಲ್ ಶೇಪಲ್ ಕ್ರೀಡಾಂಗಣ ನೋಡಿದಿರ ಜಗತ್ತಲ್ಲಿ? ಅಲ್ಲೆಲ್ಲೋ ರೋಡ್ ಕಟ್ಟಿದ್ದಾರೆ, ಏನು ಸೇತುವೆ ಎಲ್ ಶೇಪಲ್ಲಿ 90 ಡಿಗ್ರಿ ತಿರುಗಿಸಿದ್ದಾರೆ. ಎಷ್ಟು ವ್ಯಂಗ್ಯ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಗೊತ್ತಾ? ನೀವು ಮತ್ತೆ ಕ್ರೀಡಾಂಗಣ ಕಟ್ಟಕ್ಕೆ ಇಲ್ಲಿ ಎಲ್ ಶೇಪ್ ಮಾಡಿದ್ರೆ ನಿಮ್ಗೇನು ಬಿಡ್ತಾರಾ? ಹಾಸ್ಯಾಸ್ಪದವಾದಂಥ ನಿರ್ಧಾರ ಅಂತ ನಾನಾದರೂ ಕೂಡ ಅನ್ಕೋತೀನಿ. ಯಾಕೆ ಎಲ್ ಶೇಪಲ್ಲಿ ಯಾರಾದರೂ ಓಡ್ತಾರೇನ್ರಿ? ಇಲ್ಲ, ವೃತ್ತಾಕಾರದಲ್ಲಿ ಕ್ರೀಡಾಂಗಣ ಮಾಡಿರೋದು ನೋಡಿದ್ದೀನಿ. ಈ ಎಲ್ ಶೇಪಲ್ಲಿ ಇದೇನೋ ನೀವು ಮಾಡಿ ತೋರಿಸ್ತಾ ಇದ್ದೀರಾ. ಕ್ರೀಡಾಂಗಣ ಟೈಪ್ ಇದು, ಇದನ್ನ ಟೈಪ್ ಮಾಡ್ತೀವಿ, ಇನ್ನೊಂದು ಕ್ರೀಡಾಂಗಣ ಮಾಡ್ತೀವಿ ಅಂತ ಏನಾದರೂ ನೋಡಿ. ಯಾವುದೇ ಮಾಡಬೇಕಾದ್ರೆ ಇವತ್ತು ನಾಲ್ವಡಿ ಕೃಷ್ಣರಾಜರನ್ನ ನೆನ್ಕೋತೀವಿ. ಏನಕ್ಕೆ ಅಂದರೆ ಅವರ ಪರಿಕಲ್ಪನೆ, ಅವರ ದೂರದೃಷ್ಟಿಕೋನ. ಇವತ್ತು ಅದರಿಂದ ಲಾಭ ಪಡ್ಕೊಂಡು ಬಡವರು ಅನ್ನ ತಿಂತಾ ಇದ್ದಾರೆ. ಯಾಕೆ ಅವ್ರನ್ನ ಅಷ್ಟು ಇದರಿಂದ ಭಕ್ತಿ ಭಾವದಿಂದ ನೋಡ್ತಾರೆ ಮೈಸೂರಿನ ಜನ ಅಂದರೆ? ನೋಡ್ರಿ, ಅವ್ರು ಕೊಟ್ಟಂತ ಕೊಡುಗೆ ನೋಡ್ರಿ. ಇವತ್ತು ಕಾರ್ಯನಿರ್ವಹಿಸಿ ಒಂದು 250 ಜನ 400 ಜನ ಊಟ ಮಾಡ್ತಾ ಇದ್ದಾರೆ, ಬದುಕು ಕಟ್ಕೊಂಡಿದ್ದಾರೆ. ಅಂದರೆ ನೀವು ಮಾಡುವಂಥ ಕಾರ್ಯಕ್ರಮ ನೀವು ಅಧಿಕಾರದಿಂದ ಹೋದ್ಮೇಲೂ ನೆನ್ಸ್ಕೋಬೇಕು. ಆ ಥರದ್ದು ಮಾಡಿ. ನಾನು ಮಾಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಮಾಡಿದ ತಕ್ಷಣ ಇದನ್ನ ಮಾಡಬಾರ್ದು ಅಂತ ಇದನ್ನ ಕೈ ಬಿಡಿ. ಜನರಿಗೆ ನಾನು ಮತ್ತೊಮ್ಮೆ ಉದ್ಗಾರ ಮಾಡ್ತಾ ಇರೋವಂಥದ್ದು ಏನು ಗೊತ್ತಾ? ನಿಮ್ಮ ಉದ್ದೇಶದಲ್ಲಿ ದುರುದ್ದೇಶ ಇದೆ ಅಂತ ಜನಕ್ಕೆ ಅನಿಸ್ಬಿಟ್ರೆ ಅದನ್ನ ಬಿಟ್ಬಿಡಿ. ಯಾಕೆ ಇಮೇಜ್ ಆಳ್ಸ್ ಮಾಡ್ಕೊತೀರಾ? ಇವಾಗ ನಿಮಗೆ ಇನ್ನು ಸ್ವಲ್ಪ ದಿನ ಹೋದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜಕೀಯ ನಿವೃತ್ತಿ ಬರುವಂಥ ಸಂದರ್ಭ ಆಯಿತಾ? ಅಂಥ ಸಂದರ್ಭದಲ್ಲಿ ನಿಮಗೆ ನಾಡಪ್ರಭು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಾ, ಮತ್ತು 14 ಬಾರಿ ಬಜೆಟ್ ಮಂಡಿಸಿದ್ದೀರಾ, 2 ಬಾರಿ ಅದು ದೇವರಾಜ ಅರಸು ಅಂತ ಅವರ ಒಂದು ದಾಖಲೆ ಮುರಿದಿದ್ದೀರಾ. ಇಷ್ಟೆಲ್ಲ ತಗೊಂಡು ಇದೊಂದು ಕೆಟ್ಟ ಹೆಸರು, ಇದೊಂದು ಕೆಟ್ಟ ಹೆಸರು ಹಾಕಬೇಕು ಅಂತ ಬೇಡ. ನಾನು ನೋಡಿ, ವೈಯಕ್ತಿಕವಾಗಿ ನಾನು ಕಾಂಗ್ರೆಸ್ ವೋಟ್ ಆದ ತಕ್ಷಣ ಕಾಂಗ್ರೆಸ್ ತಗೊಂಡಿರೋ ನಿರ್ಧಾರಕ್ಕೆಲ್ಲ ಜೈ ಅನ್ನಕ್ಕೆ ನಾನು ಯಾವುದೇ ಪಕ್ಷದ ಗುಲಾಮ ಅಲ್ಲ. ನಾನು ಈ ದೇಶದ ಪ್ರಜೆ. ತಪ್ಪು ಅಂದಾಗ ವಿರೋಧಿಸ್ತೀನಿ, ಸರಿ ಅಂದಾಗ ಸಮರ್ಥಿಸ್ತೀನಿ. ಇದೇ ಪ್ರಜೆಗಳಲ್ಲಿ ಇರಬೇಕಾದಂತಹ ಗುಣಲಕ್ಷಣದಲ್ಲಿ ಮಹತ್ವವಾದದ್ದು. ಹಾಗಾಗಿ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳ ಚರ್ಚೆ, ಪ್ರಜೆಗಳ ಜೊತೆ ಅನುಮತಿ ತಗೊಂಡೇ ನೀವು ಯಾವುದಾದ್ರೂ ಕೆಲಸ ಮಾಡಿದ್ರೆ ಅದಕ್ಕೆ ಒಳ್ಳೆ ಅರ್ಥ ಸಿಗುತ್ತೆ ಅಂತ ನಾನಾದ್ರೂ ಥ್ಯಾಂಕ್ ಯು ಒಳ್ಳೆಯದಾಗಿ